ನನ್ನ ಹೆಸರು ಗಣೇಶ್ ಕಾರಂತ್ ಅಂತ. ನಾನು ಉಡುಪಿಯಿಂದ ಬಂದಿರೋದು. ನನ್ನ ಹವ್ಯಾಸಗಳು ಹಾಡು ಹಾಡುವುದು, ಕ್ರಿಕೆಟ್ ಆಡುವುದು ಮತ್ತು ಭಾವಗೀತೆಗಳನ್ನು ಕೇಳುವುದು. ಈ ಕಾರ್ಯಕ್ರಮ ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಅದು ಭಯಂಕರ ಇಷ್ಟ. ನನ್ನ ಅಜ್ಜಿ ಚಿಕ್ಕದಿದ್ದಾಗ, ಅಯ್ಯೋ ನನ್ನ ಅಜ್ಜಿ ನಾನು ಚಿಕ್ಕದಿದ್ದಾಗ ಚಂದಮಾಮನನ್ನು ತೋರಿಸುವ ಬದಲು ಸೋಮೇಶ್ವರ್ ಸರ್ ಅವರನ್ನು ಟಿವಿಯಲ್ಲಿ ತೋರಿಸಿ ಊಟ ಮಾಡಿಸ್ತಿದ್ರು. ಅಂದ್ರೆ ಅದರಲ್ಲಿ ಗೊತ್ತಾಗ್ತದೆ ಎಷ್ಟು ಇಷ್ಟ ಅಂತ ನಮ್ಗೆ ಈ ಕಾರ್ಯಕ್ರಮ. ನನ್ನ ಹೆಂಡತಿ ಹೇಳಿದಾಳೆ, ಇವತ್ತು ನೀವು ಚಂದ ಆಡದಿದ್ರೆ ನಿಮ್ಮ ಜೊತೆ ನಾನು ರೀಲ್ಸೇ ಮಾಡೋದಿಲ್ಲ ಅಂತ. ನಾನು ಹೇಳಿದೆ, ಮಂಡೆ ಬೆಚ್ಚಿ ಯಾಕೆ ಮಾಡುದು, ಸೂಪರ್ ಆಗಿ ಆಡಿ ಬರ್ತೇನೆ ಅಂತ. ಮುಂದಿನ ಪ್ರಶ್ನೆ, ಬಿಟ್ಟ ಸ್ಥಳವನ್ನ ತುಂಬಿ. ಉತ್ಸಾಹಕ್ಕೆ ಇವ ಹಿಂಬಾಲಕ, ಮಂದಹಾಸಕ್ಕೆ ಸದಾ ಮಾಲೀಕ, ನಗುವಿನ ಕಾಯಂ ವಿಲಾಸ, ಮನಸ್ಸಿಗೆ ಮುದ ಕೊಡುವುದೇ. ಓ, ಚೇತನ್ ಅವರು ಮತ್ತೆ ಬಜರುತ್ತಿದ್ದಾರೆ. ನಿಮ್ಮ ಉತ್ತರ? ಸರ್ ಅದ ಈ ಬಜರ್ ಹೊತ್ತಿಗಿದ್ರೆ ಆನ್ಸರ್ ಮಾಡಬೇಕೇನ್ರಿ? ಇಲ್ಲ, ಒಂದು ಸ್ವಲ್ಪ ಟೈಮ್ ಔಟ್ ಕೊಟ್ಟಿದ್ದು ಚಲೋ ಆಗ್ತಿತ್ತು ನನಗೆ. ಸ್ಟ್ರಾಟಜಿಕ್ ಟೈಮ್ ಔಟ್ ಎಂತ ಕ್ರಿಕೆಟ್ ಆಡ್ಲಿಕ್ಕೆ ಬಂದಿರೋದು ಅವನು? ಸರ್ ಅದ ಪಾಸ್ ಕೊಡ್ಬೋದೇನ್ರಿ? ಪಾಸ್ ಮಾಡುವ. ಉತ್ತರ ಗೊತ್ತಿಲ್ಲದಿದ್ರೆ ಬಜರ್ ಯಾಕೆ ಗೊತ್ತಿದ್ದು? ಗಣೇಶ್ ಅವರೇ, ನಿಮ್ಮ ಉತ್ತರ? ಸರ್, ಉತ್ಸಾಹದ ಹಿಂಬಾಲಕ ಉಲ್ಲಾಸ, ನಗುವಿಗೆ ಖಾಯಂ ವಿಳಾಸ ಉಲ್ಲಾಸ, ಮನಸ್ಸಿಗೆ ಮುದ ಕೊಡೋದು ಯಾವುದು? ಉಲ್ಲಾಸ. ಸೊ ಆದ್ದರಿಂದ ಸರಿಯಾದ ಉತ್ತರ ಉಲ್ಲಾಸ. ಆಹಾ, ತಮ್ಮದೇ ಆದ ಶೈಲಿಯಲ್ಲಿ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಗಣೇಶ್ ಅವರು. ಗಣೇಶ್ ಅವರು ಗೆಲ್ತಾ ಇದ್ದಾರೆ ಉಲ್ಲಾಸ್ ಅವರ ವಿವಿಧ ಅಗರಬತ್ತಿ. ಅವ್ವಾ, ಜೀವನ ಸಾರ್ಥಕ ಆಯ್ತು.